ಹರಿಯಾಲಿ ಚಿಕನು ಇಲ್ಲ ಚಿಕನ್ ಚಾಪ್ಸು ಎರಡರಲ್ಲಿ ಯಾವುದಾದ್ರೂ ಹೇಳಿ, ಎಲ್ಲದಕ್ಕೂ ಒಂದೇ ಮಸಾಲೆ, ಟೇಸ್ಟ್ ಮತ್ತು ತುಂಬ ಚೆನ್ನಾಗಿರುತ್ತೆ. ಇದು ಪೂರಿಗೆ ಮತ್ತು ಮುದ್ದೆಗೆ, ರೈಸ್ ಜೊತೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಬ್ಯಾಚುಲರ್ಸ್ಗಳು ಮಾಡ್ಕೊಬಿಡ್ಬೋದು ಈಸಿಯಾಗಿ, ಒಂದು ಅರ್ಧ ಗಂಟೆಲೆಲ್ಲ ಆಗ್ಬಿಡುತ್ತೆ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಚೈತ್ರ ಕಿಚನ್. ನೀವು ನೋಡ್ತಿದ್ದೀರಾ ಚೈತ್ರ ಕಿಚನ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಹರಿಯಾಲಿ ಚಿಕನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಹರಿಯಾಲಿ ಚಿಕನ್ ಮಾಡೋದಕ್ಕೆ ನಾನು 1 kg ಚಿಕನ್ ತೊಗೊಂಡಿದ್ದೀನಿ. 1 kg ಚಿಕನ್ನ ಕಟ್ ಮಾಡಿಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಮಸಾಲೆಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು ಟೊಮೊಟೊ, 5 ರಿಂದ 6 ಹಸಿಮೆಣಸಿನ್ಕಾಯಿ, 2 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚಿನಷ್ಟು ಶುಂಠಿ, ಒಂದು 2 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ, ಕಾಳುಮೆಣಸು, ಚಕ್ಕೆ ಲವಂಗ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನಾನು ಇವಾಗ ಚಿಕನ್ ಚಾಪ್ಸ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಚಿಕನ್ ಚಾಪ್ಸು ಇಲ್ಲ ಹರಿಯಾಲಿ ಚಿಕನ್ನಿ, ಎರಡರಲ್ಲಿ ಒಂದು, ಸೇಮ್ ಎರಡು ಒಂದೇ ಮೆಥಡೇನೆ. ಅದನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ. ನಾನು ಅವಾಗಲೇ ಮಸಾಲೆಗಳೆಲ್ಲನೂ ತೋರಿಸಿದ್ದೀನಿ. ಎಣ್ಣೆ ಕಾದಿದೆ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳೋಣ. ಈ ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡೋದ್ರಿಂದ ಈ ಚಿಕನ್ ಚಾಪ್ಸು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಉಂಡುಂಡೆ ಹಾಕೋಬಿಡ್ಬೇಡಿ, ಈ ಥರ ಮುರಿದ್ಬಿಟ್ಟೆ ಹಾಕೊಳ್ಳಿ, ಇಲ್ಲಾಂದರೆ ಸಿಡ್ಬಿಡುತ್ತೆ. ಬೆಳ್ಳುಳ್ಳಿನೂ ಸೇರಿಸ್ಕೊಳ್ಳಿ. ಬೆಳ್ಳುಳ್ಳಿನೂ ಫ್ರೈ ಆಗಲಿ. ಶುಂಠಿ ಬೆಳ್ಳುಳ್ಳಿ ಎರಡೂ ಅಷ್ಟೇ ಎಣ್ಣೆಗೆ ಚೆನ್ನಾಗಿ ಫ್ರೈ ಆಗಲಿ. ಎಳೆ ಸಾಂಬಾರು ಮತ್ತು ನೈಟಿಗೆ ಏನಾದರೂ ಸಾಂಬಾರು ಇರುತ್ತೆ, ಅದಕ್ಕೆ ಸೈಡ್ ಡಿಶ್ಶಾಗಿ ಹಪ್ಪಳ, ಅದೇ ಥರ ತಿಂಡಿ ನಿಮಗೆ ಬೋರ್ ಆಗಿದ್ರೆ ಈ ಥರ ಚಿಕನ್ ಚಾಪ್ಸ್ನ ಒಂದ್ಸಲ ಟ್ರೈ ಮಾಡಿ. ಹರಿಯಾಲಿ ಚಿಕನ್ ಚಾಪ್ಸು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರ ಫ್ರೈ ಮಾಡಿ ಮಾಡೋದ್ರಿಂದ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲವೂ ಫ್ರೈ ಆಗಿದೆ. ಈರುಳ್ಳಿ ಸೇರಿಸ್ಕೊಳ್ಳಿ. ಈರುಳ್ಳಿನೂ ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಕಲರ್ ಚೇಂಜ್ ಆಗ್ತಾ ಇರಲಿ. ಇದೇ ಗ್ಯಾಪಲ್ಲಿ ನಾನು ಚಕ್ಕೆ ಲವಂಗ ಮೆಣಸು ಅದನ್ನು ಸೇರಿಸ್ಕೊಳ್ತೀನಿ. ಇದೆಲ್ಲವೂ ಚೆನ್ನಾಗಿ ಫ್ರೈ ಆಗ್ಬಿಡಲಿ. ಇದೊಂದು ಮಸಾಲೆ ಬೇಗ ರೆಡಿ ಆಗಿಬಿಟ್ರೆ ಇನ್ನು ಚಿಕನ್ ಚಾಪ್ಸು ಬೇಗನೆ ಆಗ್ಬಿಡುತ್ತೆ. ಯಾಕೆಂದರೆ ನಾನು ಇಲ್ಲೇ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡಿರೋದ್ರಿಂದ ಬೇಗ ರೆಡಿ ಆಗಿಬಿಡುತ್ತೆ. ನೋಡಿ, ಈರುಳ್ಳಿ ಕಲರ್ ಎಲ್ಲ ಚೇಂಜ್ ಆಗಿದೆ. ಇವಾಗ ತೆಂಗಿನಕಾಯಿ ತುರಿನೂ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೇನೆ ಸ್ವಲ್ಪ ಅಡ್ಗೆ ಅರಿಶಿನೂ ಸೇರಿಸ್ಕೊಬಿಡಿ ಇವಾಗಲೇ. ಇವಾಗ ಇದನ್ನ ಗ್ಯಾಸ್ ಸ್ಟವ್ನ ಆಫ್ ಮಾಡಿರ್ತೀನಿ. ಇದು ಕಂಪ್ಲೀಟ್ ಆಗಿ ತಣ್ಣಗಾಗ್ಬಿಡ್ಲಿ. ಈ ಟೊಮೊಟೊ ಮತ್ತೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇದನ್ನ ಜಾರಿಗೆ ಹಾಕೊಳ್ತೀನಿ. ಇವಾಗ ಇದನ್ನ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಅದು ಮಸಾಲೆ ಎಲ್ಲ ತಣ್ಣಗಾಗ್ತಾ ಇರಲಿ. ಚಿಕನ್ನ ಎಣ್ಣೆಯಲ್ಲಿ ಬಾಡಿಸ್ಕೊಳ್ತಾ ಇರೋಣ. ಅದರಿಂದ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಕಾದಿದೆ, ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ನಾನು 1 kg ಚಿಕನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದು 2 ರಿಂದ 3 ಸಲ ವಾಶ್ ಮಾಡಿ ಇಟ್ಕೊಳ್ಳಿ. ಇವಾಗಲೇ ಚಿಕನ್ ಉಪ್ಪಿಟ್ಬಿಡ್ಲಿ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚಿಕನ್ಗೂ ತುಂಬೋದಕ್ಕೆ ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಲಿ. ಅಲ್ಲಿ ತನಕ ಅದು ಮಸಾಲೆ ಎಲ್ಲ ತಣ್ಣಗಾಗಿರುತ್ತೆ. ನಾನು ರುಬ್ಕೊಂಡ್ಬರ್ತೀನಿ. ಒಂದು ಪ್ಲೇಟ್ ಮುಚ್ಚಿ ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಗೆ ಸುಂಡ್ಕೊತಾ ಇರಲಿ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ತಣ್ಣಗಾಗಕ್ಕೆ ಇಟ್ಟಿದ್ನಲ್ಲ, ಅದು ತಣ್ಣಗಾಗಿದೆ. ಇವಾಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ಬರ್ತೀನಿ. ಇವಾಗ ಇದನ್ನು ನುಣ್ಣಗೆ ರುಬ್ಕೊಂಡ್ಬರ್ತೀನಿ. ಚಿಕನ್ ಎಲ್ಲ ಚೆನ್ನಾಗಿ ಸುಂಡ್ತಾ ಇದೆ. ಇದರಲ್ಲಿರೋ ನೀರು ಇನ್ನೂ ಸುಂಡಬೇಕು. ಮಧ್ಯದಲ್ಲಿ ಈ ಥರ ಕೈ ಆಡಿಸ್ಕೊಳ್ತಾ ಇರಿ. ಚಿಕನ್ನು ತಳೆ ಇಟ್ಬಿಡುತ್ತೆ. ನಾವು ಉಪ್ಪನ್ನ ಚಿಕನ್ ಜೊತೆನೇ ಹಾಕಿರೋದ್ರಿಂದ ಸ್ವಲ್ಪ ಬೇಗ ನೀರು ಹಿಂಗಲ್ಲ. ಆದರೆ ಚಿಕನ್ ಉಪ್ಪು ಖಾರ ಹಿಡ್ದಿಲ್ಲ ಅಂದರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಅದರಿಂದ ನಾನು ಚಿಕನ್ ಎಣ್ಣೆಗೆ ಹಾಕಿದಾಗೆ ಇಮಿಡಿಯೇಟಾಗಿ ಉಪ್ಪನ್ನು ಸೇರಿಸಿದ್ದೀನಿ. ಅದರಿಂದ ಇದು ಸ್ವಲ್ಪ ನೀರು ಹಿಂಗದು ಸ್ವಲ್ಪ ಲೇಟ್ ಆಗುತ್ತೆ. ಆದರೂ ಪರವಾಗಿಲ್ಲ. ಇನ್ನೂ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಎಣ್ಣೆ ಎಲ್ಲ ಚೆನ್ನಾಗಿ ಸೈಡಲ್ಲೆಲ್ಲ ಬಿಟ್ಟು ನೀರೆಲ್ಲ ಹಿಂಡ್ಕೊಂಡಿದೆ. ಇವಾಗ ನಾನು ತೋರಿಸಿದ್ನಲ್ಲ ಮಸಾಲೆನ ಈ ಥರ ನುಣ್ಣಗೆ ರುಬ್ಕೊಂಡ್ಬಂದಿದ್ದೀನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ. ರುಬ್ಬಿರೋ ಮಸಾಲೆನ ಇವಾಗ ಇದಕ್ಕೆ ಸೇರಿಸ್ಕೊಳ್ಳೋಣ. ಸೇಮ್ ಇದು ಹರಿಯಾಲಿ ಚಿಕನ್ಗೂ ಸೇಮ್ ಇಂಗ್ರೀಡಿಯೆಂಟ್ಸೇ ಹಾಕೋದು. ಇದು ಚಿಕನ್ ಚಾಪ್ಸ್ಗೂ ಅದೇನೆ, ಎರಡು ಒಂದೇನೆ. ಇದು ಮಸಾಲೆ ಎಲ್ಲ ಚೆನ್ನಾಗಿ ಬೇಯ್ದು ಸ್ವಲ್ಪ ಜಾರಲ್ಲಿರೋ ಮಸಾಲೆಗೆ ನೀರು ಹಾಕಿ ಅದನ್ನೆಲ್ಲ ಇದ್ರೊಳಗಡೆನೆ ಹಾಕೊಳ್ಳೋಣ. ಸ್ವಲ್ಪ ನೀರು ಹಾಕ್ತೀನಿ. ಚಿಕನ್ ಆಲ್ಮೋಸ್ಟ್ ಒಂದು 70% ಇವಾಗ ರೋಸ್ಟ್ ಆಗಿದೆ. ಈ ಮಸಾಲೆ ಜೊತೆ ಒಂದು 10 ನಿಮಿಷ ಬೆಂದರೆ ಸಾಕು. ಮಸಾಲೆ ಎಲ್ಲ ನಾನು ಆಲ್ರೆಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಒಂದು 2 ನಿಮಿಷ ಇದು ಎಣ್ಣೆ ಬಿಡಲಿ, ಫ್ರೈ ಆಗಲಿ ಈ ಮಸಾಲೆ ಜೊತೆ.
ನಾನು ಇದನ್ನ ಗೀ ರೈಸ್ ಜೊತೆ ಮಾಡ್ತಾ ಇದ್ದೀನಿ, ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಪೂರಿ ಚಪಾತಿಗಾದ್ರೆ ಇನ್ನೊಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ನೋಡಿ, ಚಿಕನ್ ಚಾಪ್ಸು ಇಲ್ಲ ಹರಿಯಾಲಿ ಚಿಕನ್ ಎರಡು ರೆಡಿ ಆಗಿದೆ. ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತೀನಿ. ಇದೊಂದು ಕುದಿ ಬಂದ್ಬಿಡ್ಲಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಬಿಡ್ಬೋದು ಅಂತ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ರೈಸ್ ಜೊತೆಗೂ ತಿನ್ಬೋದು, ಬೇಕಾದ್ರೆ ಮುದ್ದೆ ಜೊತೆಗೂ ತಿನ್ಬೋದು. ಬ್ಯಾಚುಲರ್ಸ್ಗಳಂತೂ ಆರಾಮಾಗಿ ಮಾಡ್ಕೊಬಿಡ್ಬೋದು. ಇದು ಒಂದು ಕುದಿ ಬರಲಿ ಅಷ್ಟೇ, ಈ ಚಿಕನ್ ಚಾಪ್ಸು ರೆಡಿ ಆಗುತ್ತೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ, ಮಸಾಲೆ ಎಲ್ಲ ಪರ್ಫೆಕ್ಟಾಗಿ ಇಟ್ಕೊಂಡಿದೆ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಇವಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಮನೇಲಿ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿದ್ರಲ್ಲ, ಹರಿಯಾಲಿ ಚಿಕನು ಇಲ್ಲ ಚಿಕನ್ ಚಾಪ್ಸು ಎರಡರಲ್ಲಿ ಯಾವುದಾದ್ರೂ ಹೇಳಿ, ಎಲ್ಲದಕ್ಕೂ ಒಂದೇ ಮಸಾಲೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದು ಪೂರಿಗೆ ಮತ್ತು ಮುದ್ದೆಗೆ, ರೈಸ್ ಜೊತೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಬ್ಯಾಚುಲರ್ಸ್ಗಳು ಮಾಡ್ಕೊಬಿಡ್ಬೋದು ಈಸಿಯಾಗಿ, ಒಂದು ಅರ್ಧ ಗಂಟೆಲೆಲ್ಲ ಆಗ್ಬಿಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ನಾನು ನಿಮ್ಮ ಚೈತ್ರ ಕಿಚನ್.